ನಮ್ಮೊಳಗಿನ ಸೌಹಾರ್ದವನ್ನ, ನಮ್ಮೊಳಗಿನ ಸದ್ಭಾವವನ್ನ ಜೋಡಿ ಅದು ಕೇವಲ ಜೋಡಿ ಮಾತ್ರ, ಅದು ಕೈಯಿನ ಸಂಖ್ಯೆ ಮಾತುಗಳು, ಅವ್ರ ಮಾತಿನ ಒಳಗಿನ ವೇದನೆಗೂ ಬಹಳ ಅವಿನಾಭಾವದ ಸಂಬಂಧ ಇತ್ತು. ಹಾಗಾಗಿ ಸರ್ ತಪ್ಪದೇ ಇದ್ದರೆ ಅವಾರ್ಡ್ ಫಂಕ್ಷನ್ ನಾವು ಅಲ್ಲೇಬೇಕು. ತಮ್ಮ ಸಲುವಾಗಿ ನಾವು ಬೆಂಗಳೂರೇ ಮಾತಾಡಿರ್ತಕ್ಕಂಥದ್ದನ್ನು ಅವರು ಅನುಮೋದಿಸಿ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಈ ಥರದ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ಮಾನ್ಯ ಗೌರವಾನ್ವಿತ ಸಚಿವರನ್ನ ನಾನು ಸ್ವಾಗತಿಸ್ತಾ ಮತ್ತೋರ್ವ ಅತಿಥಿಗಳಾಗಿರ್ತಕ್ಕಂಥವರು ಡಾಕ್ಟರ್ ಆರ್ ಸುನಂದಮ್ಮರವರು, ನಮ್ಮ ನೆಲದ ಕರ್ನಾಟಕದ ಲೇಖಿಯರ ಸಂಘದ ಗೌರವಾನ್ವಿತ ಅಧ್ಯಕ್ಷರವರು ಆರ್ ಸುನಂದಮ್ಮರವರು ಮತ್ತು ವಿಶೇಷ ಉಪಸ್ಥಿತಿಯಲ್ಲಿರ್ತಕ್ಕಂಥ ಜನಪದ ಚಿಂತಕರು ಹಾಗೂ ಸಮಾಜ ಸೇವಕರು ಮತ್ತು ಮಾಜಿ ಅಧ್ಯಕ್ಷರು ನಮ್ಮ ಬೆಂಗಳೂರು ಮಹಾನಗರ ಸನ್ಮಾನ್ಯ PS ಮಂಜುನಾಥ ಸ್ವಾಮಿ ಅವರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಇತರೆ ಗಣ್ಯರು ಮತ್ತು ಇದೇ ರೀತಿಯಾದಂಥ ಜನ ನಮ್ಮ ಕಲಾವಿದರ ಹಾಡುಗಳು ಬಹಳ ಖುಷಿ ತಂದುಕೊಂಡಿದೆ. ಜನಪದ ವಿದ್ಯಾರ್ಥಿ ನಮ್ಮ ವ್ಯವಹಾರ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಮ್ಮ ಮುಂದಿದ್ದಾರೆ. ಇವತ್ತಿನ ಯುವಕರು ಅವರ ಲೋಕದಲ್ಲಿ ಅವರಿಲ್ಲ, ನಮ್ಮ ಲೋಕದಲ್ಲಿ ನಾವಿಲ್ಲ. ನಾವೆಲ್ಲರೂ ಕೂಡ ಒಂದು ಮಾಯಾ ಲೋಕದಲ್ಲಿ ಸೇರ್ತಾ ಇದ್ದೀವಿ. ನಮ್ಮದಲ್ಲದ ಲೋಕವನ್ನ ಅನಗತ್ಯವಾಗಿ ಒಪ್ಪಿಕೊಂಡು ತಪ್ಪಿಕೊಂಡು ಪ್ರೀತಿಸ್ತಾ ಇದ್ದೀವಿ. ಅದಲ್ಲ ನಮ್ಮ ಲೋಕ ಬೇರೆ ಒಂದಿತ್ತು ಅಂತಕ್ಕಂಥದ್ದನ್ನ ಸಾಕ್ಷೀಕರಿಸಿದರು ನಮ್ಮ ಜನಪದ. ಅಂತಹ ಜನಪದಕ್ಕೆ ಹುಡುಕತಕ್ಕ ಸಂದರ್ಭ ಇದಾಗಿರೋದ್ರಿಂದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ದಯವಿಟ್ಟು ಕೇಳಿಸ್ಕೋಬೇಕು. ತಕ್ಷಣ ಸಿನಿಮಾನೋ ಟಿವಿನೋ ಅಥವಾ ಅನಗತ್ಯವೋ ಅಥವಾ ಮಾರಕವೋ ಅಲ್ಲ. ಜನಪದ ಅಂತಕ್ಕಂಥದ್ದು ಜೀವಪದ. ಜನಪದ ಅಂತಕ್ಕಂಥದ್ದು ಈ ನೆಲದ ಪದ. ಜನಪದ ಅಂತಕ್ಕಂಥದ್ದು ನೆಲ ಸಂಸ್ಕೃತಿಯ ನಡೆಗೆಯ ನಮ್ರತೆಯ ಪದ. ಜನಪದ ಅಂತಕ್ಕಂಥದ್ದು ಮೂರು ಕೇಳಿಗಳನ್ನ ಕೆಟ್ಟಿರ್ತಕ್ಕಂಥ ಪದ. ಜನಪದ ಅಂತಕ್ಕಂಥದ್ದು ಹಳ್ಳ ಕೊಳ್ಳ ಕೆರೆ ಕುಂಟೆ ನದಿ ನಾಲೆಗಳೊಂದಿಗೆ ನಡೀತಾಳೆ.
ಹಾಗಾಗಿ ಜನಪದ ಬಸವೇಶ್ವರದನ್ನ ಹೇಳಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಪ್ರಕಾಶ್ ಮಲ್ಲಿಗವಾಡ ಧಾರವಾಡ ಜಿಲ್ಲೆಯಿಂದ ಜನಪದ ನೃತ್ಯ ಕ್ಷೇತ್ರದಲ್ಲಿ ಸುಮಾರು 40 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದೆ. ಕಲಾವಿದರೊಂದಿಗೆ ಹೊಸ ತಲೆಮಾರಿನ ಜನಪದ ಯುವ ಪ್ರತಿಭೆಗಳಿಗೆ ಮತ್ತು ಕಲಾವಿದರಿಗೆ ಇಂತಹ ಒಂದು ಸನ್ಮಾನ ಮತ್ತು ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾ ಇದೆ. ಇದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಕೂಡ ಇದೊಂದು ಪ್ರಶಸ್ತಿ ಅಂತ ನಾನು ಭಾವಿಸಿಲ್ಲ. ಇದೊಂದು ಅತ್ಯಂತ ಮಹತ್ತರವಾದ ಜವಾಬ್ದಾರಿ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೇನೆ. ಇದನ್ನು ನಾನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕಾಯ ವಚ ಮನಸ್ಸಿನಿಂದ ನಾನು ಈ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ಜನಪದ ಸೇವೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಜನಪದವೇ ನಮ್ಮ ಜೀವಾಳ, ಜೈ ಜನಪದ, ಜೈ ಕರ್ನಾಟಕ. ಇಂದು ವಿಶೇಷವಾಗಿ ನಾವೆಲ್ಲ ಕಾಣಬಹುದಾದಂಥ ವಿಚಾರ ಮತ್ತು ವಿಷಯ ಅಂತಂದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಜನಪದ ನೃತ್ಯ ಕ್ಷೇತ್ರಕ್ಕೆ ಪ್ರಪ್ರಥಮ ಬಾರಿಗೆ ಇವತ್ತು ವಾರ್ಷಿಕ ಪ್ರಶಸ್ತಿಯನ್ನು ನೀಡ್ತಾ ಇರುವುದು ಅತ್ಯಂತ ಸಂಭ್ರಮದ ಸಂತಸದ ವಿಷಯ. ಮೊಟ್ಟ ಮೊದಲನೇ ಬಾರಿಗೆ ನಾನು ಜನಪದ ನೃತ್ಯದಲ್ಲಿ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದನ್ನು ಗಮನಿಸಿ ಮೊಟ್ಟ ಮೊದಲನೇದಾಗಿ ಜನಪದ ನೃತ್ಯ ಕ್ಷೇತ್ರಕ್ಕೆ ನೀಡಿದ್ದಕ್ಕಾಗಿ ನಾನು ಅತ್ಯಂತ ತುಂಬ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ ಮತ್ತು ಧನ್ಯವಾದಗಳನ್ನು ಇಂತಹ ಕಲಾವಿದರನ್ನು ಜಾನಪದ ಅಕಾಡೆಮಿ ಕೂಡ ತುಂಬ ಮಹತ್ವಪೂರ್ಣವಾಗಿ ಗುರುತಿಸ್ತಾ ಇದೆ. ಅಕಾಡೆಮಿ ಅಧ್ಯಕ್ಷರು ಕಲಾವಿದರಾಗಿರುತ್ತಾರೆ, ಜಾನಪದ ಕಲಾವಿದರಾಗಿರುತ್ತೆ, ಅವರಿಗೆ ಇದರ ಅಂತಃಕರಣ ಗೊತ್ತಿದೆ. ಹೀಗಾಗಿ ಇಂತಹ ಅಂತಃಕರಣವನ್ನು ಹಾಗೆ ನಮ್ಮ ಅಕಾಡೆಮಿ ಮಾಡ್ತಾರೆ. ಮೋದಿ ಸರ್ ಅವರು ಕೂಡ ಸ್ವೀಕರಿಸಬೇಕಾಗಿ ಅವರನ್ನು ವಿನಂತಿಸ್ತಾ ಇದ್ದಾರೆ. ಆಡಿದ್ದಾರೆ. ಹೀಗಾಗಿ ನಾವು ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವದ ಕನಸುಗಳನ್ನು ಹೇಳ್ತೀವಿ, ಸಂವಿಧಾನದ ಆಶಯಗಳು ಹೇಳ್ತೀವಿ. ಈ ಎಲ್ಲ ಸಂವಿಧಾನದ ಆಶಯಗಳು ಕೂಡ ಈ ಕಲಾವಿದರನ್ನು ಗುರುತಿಸುವಂಥ ಪ್ರಯತ್ನ ಮುಖ್ಯವಾಗಿರುವಂಥ ನೆಲೆಯನ್ನು ಪಡ್ಕೊಂಡಿದೆ.